ನಮಸ್ಕಾರ. ಹಿಂದಿನ ಒಂದು ಹಿಂದಿನ ತರಗತಿಯಲ್ಲಿ ಅಧಿವೇಶನದಲ್ಲಿ ನಾವು ಅಂತರ್ದೃಷ್ಟಿ ಕಲಿಕೆ ಬಗ್ಗೆ ಕಲಿತಿದ್ದೀವಿ. ಈಗ ಅನುಬಂಧನ ಕಲಿಕೆ ಅನುಬಂಧನ ಅಂದರೆ ಕ್ಲಾಸಿಕಲ್ ಕಂಡೀಷನಿಂಗ್. ಈ ಒಂದು ಶಾಸ್ತ್ರೀಯ ಅನುಬಂಧನ ಅಂತಕ್ಕಂಥ ಕಲಿಕೆ. ಸೊ ಟುಡೇ we are discussing about classical conditioning. So last session we have discussed insightful learning by Kohler. Now we are discussing about classical conditioning and its principles. So classical conditioning is conducted by the American psychologist Ivan Pavlov. So in learning theory, classical conditioning is very important. So objective of this session or this concept of classical conditioning, to understand the classical conditioning and its principles. So classical conditioning means Russian psychologist Ivan Pavlov was the first to introduce the concept of conditioned response. Also it's known as Pavlovian conditioning. He is learning through association and was discovered by Pavlov, a Russian psychologist. In simple terms, two stimulus are linked together to produce a new learned response in a person or animal. For example, imagine that you are conditioning a dog to salivate in response to the sound of a bell. You repeatedly pair the presentation of food with the sound of the bell. You can say the response has been acquired as soon as the dog begins to salivate in response to the bell tone. Conditioning may be defined as the formation of an association between a conditioned stimulus and a response through the repeated presentation of a conditioned stimulus along with the unconditioned stimulus that evoked a response. So Pavlovian theory told us some principles. The stages or principles of classical conditioning are acquisition, extinction, spontaneous recovery, stimulus generalization, stimulus discrimination. So in Kannada we have discuss the classical conditioning. So here Ivan Pavlov, Russian psychologist, so told in Kannada, conditioning means ಅನುಬಂಧನ, ಸಹಜವಲ್ಲದ ಪ್ರಚೋದನೆಯಿಂದ ಒಂದು ಸಹಜ ಪ್ರತಿಕ್ರಿಯೆಯ ಜೋಡಣೆ ಹೊರಸೆಳೆಯುವ ಪ್ರತಿಕ್ರಿಯೆಯನ್ನು ಅನುಬಂಧನ ಎನ್ನುತ್ತೇವೆ. ಸೊ ಇಲ್ಲಿ ಕಂಡೀಷನ್ ಅಂದರೆ ಕನ್ನಡದಲ್ಲಿ ಅನುಬಂಧನ, ಸಹಜವಲ್ಲದ ಪ್ರಚೋದನೆಯಿಂದ ಒಂದು ಸಹಜ ಪ್ರತಿಕ್ರಿಯೆ ಹೊರ ಸೆಳೆಯಲ್ಪಡುವ ಪ್ರಕ್ರಿಯೆಯನ್ನು ಅನುಬಂಧನ ಅಂತ ಹೇಳ್ತೀವಿ. ಸೊ ಈ ಪ್ಯಾವ್ಲೋ ಏನು ಮಾಡ್ತವ್ರೆ ಅಂತಂದರೆ, ಅವರು ಒಂದು ಹಸಿದ ನಾಯಿಯನ್ನು ನಿಲ್ಲಿಸಿಬಿಟ್ಟು ಅದ್ರ ಜೊಲ್ಲನ್ನು ಅಳತೆ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಆಹಾರ ಕೊಡ್ತಾರೆ, ಆಹಾರ ಕೊಟ್ಟು ಬೆಲ್ಲನ್ನು ಸೌಂಡ್ ಮಾಡ್ತಾರೆ. ಸೊ ಹೀಗೆ ಆಹಾರ ಕೊಟ್ಟು ಮೊದಲಿಗೆ ಬೆಲ್ಲು ಹಾಕ್ತಾರೆ, ಆಮೇಲೆ ಆಹಾರ ಬರುತ್ತೆ, ಬೆಲ್ ಹಾಕ್ತಾರೆ, ಆಹಾರ ಬರುತ್ತೆ, ಬೆಲ್ಲು ಕಂಡೀಷನ್ ಆಗಿ ಆಹಾರ ಬರುವುದು. ಸೊ ಹಾಗೆಯೇ ಆತ ಏನು ಮಾಡ್ತಾರೆ, ಆ ಬೆಲ್ ಹಾಕಿದ ತಕ್ಷಣ ಜೊಲ್ಲು ಸುರಿಸಲು ಆರಂಭ ಮಾಡುತ್ತೆ. ಅದು ಬೆಲ್ ಬಂದಂದರೆ ಆಹಾರ ಬಂದೇ ಬರುತ್ತೆ ಅಂಥೇಳಿ. ಸೊ ಹೀಗೆ ಮಾಡ್ತಾ ಏನು ಮಾಡ್ತಾರೆ, ಬೆಲ್ಲ ಹಾಕ್ತಾರೆ, ಆಹಾರ ಕೊಡಲ್ಲ. ಸೊ ಇಲ್ಲಿ ಕಂಡೀಷನನ್ನು ನೋಡ್ಬೋದು ನಾವು. ಬೆಲ್ಲು ಹಾಕಿ ಆಹಾರ ಬರುತ್ತೆ ಅಂತ ಜೊಲ್ಲನ್ನು ಸುರಿಸುತ್ತೆ, ಅದು ಜೊಲ್ಲು ಸುರಿಸೋದು ಆಹಾರಕ್ಕಾಗಿ. ಸೊ ಹಾಗಾಗಿ ಆ ಬೆಲ್ಲು ಹೊಡೆದು ಆಹಾರ ಕೊಡದೇ ಇದ್ದಾಗ ಕೂಡ ಅದು ಜೊಲ್ಲನ್ನು ತೋರಿಸುತ್ತೆ. ಸೊ ಹೀಗಾಗಿ ಇದನ್ನು ನಾವು ಅನುಬಂಧನ ಅಥವಾ ಕಂಡೀಷನ್ ಅಂತೇನು ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಒಂದನೇ ಹಂತದಲ್ಲಿ ಸಹಜ ಪ್ರಚೋದನೆ ಕೊಡ್ತೀವಿ. ಸಹಜ ಪ್ರಚೋದನೆ ಅಂದರೆ ಆಹಾರ, ಆಮೇಲೆ ಅದಕ್ಕೆ ಸಹಜ ಪ್ರತಿಕ್ರಿಯೆ ಬರುತ್ತೆ, ಜೊಲ್ಲು.
ಜೊಲ್ಲು ಅಂತಕ್ಕಂಥದ್ದು ಸಹಜ ಪ್ರತಿಕ್ರಿಯೆ. ಇನ್ನು ಎರಡನೇ ಹಂತಕ್ಕೆ ಹೋದಾಗ ಅಲ್ಲೇನಾಗುತ್ತೆ ಅಂತಂದರೆ, ಅಲ್ಲಿ ಎರಡನೇ ಹಂತದಲ್ಲಿ ಅಸಹಜ ಪ್ರಚೋದನೆ, ಸಹಜವಲ್ಲದ ಪ್ರಚೋದನೆ ಕೊಡ್ತೀವಿ, ಅದು ಗಂಟೆಯ ಶಬ್ದ. ಈಗ ಆಹಾರ ಅಂತಕ್ಕಂಥದ್ದು ಸಹಜವಾದದ್ದು ಜೊಲ್ಲು ಬರುತ್ತೆ. ಸೊ ಗಂಟೆ ಅಂತಕ್ಕಂಥದ್ದು ಅಸಹಜ ಪ್ರಚೋದನೆ ಕೊಡ್ತೀವಿ, ಆ ಗಂಟೆಯ ಶಬ್ದ ಅಂತಕ್ಕಂಥದ್ದು ಅವಾಗೂ ಕೂಡ ಸಹಜ ಪ್ರಚೋದನೆ ಬರುತ್ತೆ, ಅವಾಗೂ ಜೊಲ್ಲು ಸುರಿಸುತ್ತೆ. ಮೂರನೇ ಹಂತ ಅಸಹಜ ಸಹಜ ಎರಡೂ ಪ್ರಚೋದನೆ, ಗಂಟೆಯ ಶಬ್ದನೂ ಕೊಡ್ತೀವಿ, ಆಹಾರನ ಕೊಡ್ತೀವಿ, ಅಲ್ಲೂ ಕೂಡ ಜೊಲ್ಲು ಸೂರಿಸುವಿಕೆ ಸಹಜವಾದ ಪ್ರಚೋದನೆ ಬರುತ್ತೆ. ಅಸಹಜ ಪ್ರಚೋದನೆಗೆ ಗಂಟೆಯ ಶಬ್ದ ಅದಕ್ಕೂ ಜೊಲ್ಲು ಬರುತ್ತೆ, ಮತ್ತು ಸಹಜವಲ್ಲದ ಅಸಹಜ ಪ್ರಚೋದನೆ ಅದಕ್ಕೂ ಕೂಡ ಒಂದು ಸಹಜವಾದಂಥ ಪ್ರತಿಕ್ರಿಯೆ ಬರುತ್ತೆ. ಸೊ ಅಂದರೆ ಆ ಥರ ಕಂಡೀಷನನ್ನು ಮಾಡಿರ್ತಾರೆ. ಸೊ ಇದು ಪ್ಯಾವ್ಲೋ ಅವ್ರದ್ದು. ಅಂದರೆ ಇದರ ಉದ್ದೇಶ ಏನು ಅಂದರು, ಜೀವಿ ಸಹಜವಾಗಿ ಅಂದರೆ ಈ ಕಂಡೀಷನ್ ಅಂತಕ್ಕಂಥದ್ದು ಜೀವಿ ಸಹಜವಾಗಿ ತೋರುವ ಯಾವುದೇ ಪ್ರತಿಕ್ರಿಯೆಯನ್ನು ನಾವು ಇಚ್ಛಿಸುವ ಪ್ರಚೋದನೆಗೆ ಬಂಧಿಸಬಹುದು. ಅಂದರೆ ಕಲಿಕೆ ಹಿಂಗೆ ಮಾಡಿಸ್ಬೋದು ನಾವು, ನಮಗೆ ಯಾವ ಇಚ್ಛೆ ಇದೆ, ಆ ಉದ್ದೇಶನೇ ಇಷ್ಟು, ಜೀವಿಗೆ ಸಹಜವಾದಂಥ ಒಂದು ಕಲಿಕೆ ನಾವು ಮಾಡಬೇಕಾದ್ರೆ ನಮಗೆ ಇಚ್ಛೆ ಅನುಸಾರವಾಗಿ ನಾವು ಮಾಡಿಸ್ಬೋದು. ಅಂದರೆ ಜೀವಿ ಸಹಜವಾಗಿ ತೋರಿಸುತ್ತೆ, ಯಾವುದೇ ಪ್ರತಿಕ್ರಿಯೆ ಸಹಜ ತೋರಿಸುತ್ತೆ, ಆದರೆ ಇಂಥದಕ್ಕೆ ಇಂಥದ್ದಂತಿಲ್ಲ, ನಾವು ಹೆಂಗೆ ಬೇಕಾದರೂ ಪ್ರಚೋದನೆ ಕೊಟ್ಟು ನಮ್ಮ ಇಚ್ಛೆಗನುಸಾರವನ್ನು ಪ್ರಚೋದನೆಗೆ ನಾವು ಜೀವಿಯನ್ನು ಒಳಪಡಿಸಿ ನಾವು ಪ್ರತಿಕ್ರಿಯೆಯನ್ನು ಪಡಿಬಹುದು ಅಂತಕ್ಕಂಥದ್ದು ಪ್ಯಾವ್ಲೋ ಅವರ ಉದ್ದೇಶ ಆಗಿದೆ. ಸೊ ಇವತ್ತಿಂದು ಶಾಸ್ತ್ರೀಯ ಅನುಬಂಧನ ಅಂದರೆ ಕ್ಲಾಸಿಕಲ್ ಕಂಡೀಷನಿಂಗ ಈ ಒಂದು ಪ್ರಯೋಗವನ್ನು ಪ್ಯಾವ್ಲೋ ಅವರು ಮಾಡಿರ್ತಕ್ಕಂಥದ್ದು. ಆದರೆ ಇವರು ಕೂಡ ರಷ್ಯನ್ ಸೈಕಾಲಜಿಸ್ಟು. ಸೊ ಇವರು ಹಾಕಿಕೊಟ್ಟಿದ್ದೇನು ಅಂದರೆ, ಸಹಜವಲ್ಲದ ಪ್ರಚೋದನೆಗೆ ನಾವು ಸಹಜವಾದ ಪ್ರತಿಕ್ರಿಯೆ ಪಡಿಬೋದು. ಅಂದರೆ ಸಹಜವಾಗಿಲ್ಲ, ನಮ್ಗೆ ಯಾವ ಥರ ಬೇಕೋ ನಮ್ಮ ಇಚ್ಛೆಗೆ ಅನುಸಾರವಾಗಿ ನಾವು ಕಲಿಸ್ಬೋದು ಅಂತಕ್ಕಂಥದ್ದು ಪ್ಯಾವ್ಲೋ ಅವರ ಒಂದು ಉದ್ದೇಶ. ಇದು ಇವತ್ತಿಗೆ ನಮ್ಮ ಅನುಬಂಧನ ಕಲಿಕೆಯ ಇವತ್ತಿನ ಅನುಬಂಧನ ಕಲಿಕೆಯ ಒಂದು ಅಧಿವೇಶನವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ಅಧಿವೇಶನದಲ್ಲಿ ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.